ಬದನೆಕಾಯಿ ತಿನ್ನಿ ಅಂತ ಹೇಳಕ್ಕಾಗುತ್ತಾ? ಇವಾಗ ನಾನು ಬದನೆಕಾಯಿ ತಿಂತೀನಿ, ನೀವು ತಿನ್ರಿ ಅಂತ ಹೇಳಕ್ಕಾಗುತ್ತಾ? ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ದೇಶದಲ್ಲಿ ಗೋವಿನ ಬಗ್ಗೆ ಇರುವ ಪೂಜ್ಯ ಭಾವನೆಯ ಪ್ರಶ್ನೆ ಬರುತ್ತೆ. ಗೋವಿನ ಬಗ್ಗೆ ಇರುವ ಪೂಜ್ಯ ಭಾವನೆ, ಇಷ್ಟು ದಿನದಿಂದ ನೀವು ಏನೇನೋ ಪೂಜಿಸ್ತೀರಪ್ಪ, ಇದು ನೀವು ಗಿಡಗಳನ್ನ ಪೂಜಿಸಲ್ವಾ? ಹಾಗಾದ್ರೆ ತಿನ್ಬೇಡ್ರಿ ನೀವು ತರಕಾರಿಗಳನ್ನ. ಇವಾಗ ಹಸು ಹಾಲು ಕೊಡೋದು ಯಾರಿಗೋಸ್ಕರ? ಕರುಗೋಸ್ಕರ. ಅದನ್ನ ನೀವು ಕುಡಿದಿಲ್ವಾ? ಅದು ಹೆಂಗ್ ಬಂದ್ಬಿಡುತ್ತೆ? ಹೇಳ್ರಿ, ಉತ್ತರ ಕೊಡ್ರಿ, ನಾನು ಕೇಳೋ ಪ್ರಶ್ನೆ. ಓಕೆ, ನಾನು ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಇದ್ರ ಬರೀ ರಾಜಕಾರಣಕ್ಕೆ ಇನ್ನೂ ಒಂದು ಇಶ್ಯೂ ಬೇಕಾಗಿತ್ತು ಬಿಜೆಪಿಗೆ. ಇವಾಗ ಇದನ್ನ ಎತ್ತಾಕಿದ್ದಾರೆ. ಸಿಂಪಲ್ ಆಗಿ ಒಂದು ಮಾತು ಕೇಳ್ತೀನಿ ನಿಮ್ಗೆ. ಒಂದು ಹಸುನ ಮನೆಗೆ ತರ್ತೀರಾ, ಅದು 10 ವರ್ಷ ಹಾಲು ಕೊಡುತ್ತೆ, ನೀವು ಕುಡ್ದಿರ್ತೀರಾ. ಈಗ ಅದು ಹಾಲು ಕೊಡ್ತಾ ಇಲ್ಲ, ಅದಕ್ಕೆ ರೈತ ಏನು ಮಾಡಬೇಕು? ನೀವು ನಿಷೇಧಾಜ್ಞೆ ತರ್ರಿ. ಅದೇನು ಮುಸಲ್ಮಾನ್ರಿಗೆ ಅದೇ ತಿನ್ಬಿಟ್ಟು ಇದು ಮಾಡಬೇಕು ಅಂತ ಏನಿಲ್ಲ. ತಿನ್ನಕ್ಕೆ 120 ಇದೆ, ಎಲ್ಲ ತಿನ್ರಿ, ಪರವಾಗಿಲ್ಲ. ಅದನ್ನು ನಿಷೇಧಾಜ್ಞೆ ತಂದ್ರೆ ತರಲಿ, ಪರವಾಗಿಲ್ಲ. ಆದರೆ ರೈತ ಏನು ಮಾಡಬೇಕು? 12 ವರ್ಷಗಳ ಕಾಲ ನಂತರ ಅದು ಹಾಲು ಕೊಡಲಿಲ್ಲ ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ಯಾರು ಸಾಕಬೇಕು? ಪ್ರತಿದಿನ ಅದಕ್ಕೆ ಮೇವು ಎಷ್ಟು ರೂಪಾಯಿ ಖರ್ಚಾಗುತ್ತೆ? ಇದೇ ಥರ ನಮ್ಮ ರಾಜ್ಯದ ಪ್ರತಿಯೊಂದು ಕುಟುಂಬದಲ್ಲಿ ಎಷ್ಟೊಂದು ಈ ಥರ ಹಸುಗಳಿಲ್ಲ, ಇವಾಗ ದನಗಳಿಲ್ಲ, ಎತ್ತುಗಳಿಲ್ಲ, ಎಮ್ಮೆಗಳಿಲ್ಲ. ಇವಾಗ ಕಂಪ್ಲೀಟ್ ಬ್ಯಾನ್ ನೀವು ತಂದರೆ ಇವೆಲ್ಲ ರೋಡಿಗೆ ಬಂದು ಆಕ್ಸಿಡೆಂಟ್ಗಳಾದರೆ ಗೌಶಾಲೆಗಳಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಹಗರಣ ನಡೀತಾ ಇದೆ ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಇದ್ರ ಹಿಂದೆ ಎಷ್ಟು ಮಾಫಿಯಾ ನಡೆದಿದೆ ಅದು ನೋಡಿದ್ದೀನಿ. ದೇಶದಲ್ಲಿ ನಿಮಗೆ ಮಮ್ಮಿ, ವಿದೇಶದಲ್ಲಿ ನಿಮಗೆ ಇದೆ ಎಮ್ಮಿ. ಏನಂದರೆ ತಿನ್ರಿ ಅಂತ. ನೀವು ಹಾಕಿರೋ ಬಟನ್ನು ನೋಡ್ಕೊಳ್ಳಿ, ಈ ಬಟನ್ ಇದೆ ಅಲ್ಲ, ಇದು ಆ ಹಸುಗೆ ಬರುತ್ತಲ್ಲ ಕೊಂಬು, ಆ ಕೊಂಬಿನ ನಾವು ಮಾಡಿರೋದು. ನೀವು ಹಾಕಿರೋ ಬೆಲ್ಟು ಕೌ ಹೈಡಿಂದ ಆಗಿರೋದು. ನೀವು ಆಡೋ ಬಾಸ್ಕೆಟ್ ಬಾಲು, ಬೇಸ್ ಬಾಲು, ನೀವು ಆಡೋ ವಾಲಿಬಾಲು, ಇದೆಲ್ಲ ಹಸುವಿನ ಚರ್ಮದಿಂದ ಮಾಡಿರೋದು. ಇದೆಲ್ಲ ಆಡೋದು ಬಿಟ್ಬಿಡಿ ನೀವು. ಬಾಸ್ಕೆಟ್ ಬಾಲೇ ಆಡಬೇಡಿ. ಲಾನ್ ಟೆನ್ನಿಸ್ ಆಡ್ತಿರಲ್ಲ, ಟೆನ್ನಿಸ್ ಗ್ಯಾಸ್ಕೆಟ್ ಬರುತ್ತಲ್ಲ, ಅದು ಕ್ಯಾಟ್ಗಟ್ ಮಾಡೋದು ಇದರಿಂದ, ಇಂಟೆಸ್ಟೈನ್ಸಿಂದ. ನಾನು ಹೇಳ್ತಿರೋದು ಏನು, ಸುಮ್ಮನೆ ಇದನ್ನ ರಾಜಕೀಯದ ಒಂದು ಇದು ಮಾಡಿಕೊಂಡು ನಾವು ಬ್ಯಾನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇವಾಗ GST ಹಣ ಕೊಡಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರದ ಹತ್ರ. ಇದನ್ನ ಬ್ಯಾನ್ ಮಾಡಿಕೊಂಡು ಇಡೀ ದೇಶದಲ್ಲಿ ನೀವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಬರುತ್ತೆ. ಅದನ್ನ ಎಲ್ಲಿಂದ ಕೊಡ್ತೀರಾ? ಯಾವ್ದಕ್ಕೆ 1 ಲಕ್ಷ ಕೋಟಿ ಖರ್ಚು ಬರುತ್ತೆ? ಇವಾಗ ನೀವು ಅಕಸ್ಮಾತ್ ಹಸುಗಳನ್ನ ನೀವು ಕಟ್ ಮಾಡದೆ, ಅದನ್ನ ಸ್ಲಾಟರ್ ಮಾಡದೆ, ಅದನ್ನ ತಿಂದೆ, ಅದನ್ನ ಹಂಗೆ ಸಾಕೊಂಡು ಹೋದ್ರೆ ಅದಿನ್ನ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಪ್ರತಿ ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ 60 ರೂಪಾಯಿ ಮಿನಿಮಮ್ ಹೇಳ್ತಿರೋದು. ಅದು ಏನು, ರೋಡ್ ಮೇಲೆ ಮೇಯ್ಸಕ್ ಬಿಟ್ಬಿಟ್ರೆ ನೀವು. ಇವಾಗ ಬಕ್ರೀದ್ ಹಬ್ಬಕ್ಕೆಲ್ಲ ನಮ್ಮವರೆಲ್ಲ ತರ್ತಾರಲ್ಲ, ಪ್ರತಿ ದಿನಕ್ಕೆ ನಾವು 250 280 ರೂಪಾಯಿ ಖರ್ಚು ಮಾಡ್ತೀವಿ. ಇವಾಗ ಅಷ್ಟೊಂದು ರೈತ ಖರ್ಚು ಮಾಡಕ್ ಸಿದ್ಧವಾಗಿದಾನ? ಮತ್ತಿನ್ನೊಂದು ಹೇಳ್ತೀನಿ, ಇದನ್ನ ಮುಸಲ್ಮಾನರು ವಿರೋಧಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡಬೇಡಿ. ಬೇರೆ ಇದನ್ನ ಈ ಇವರು ಕಾಯ್ದೆನ ತಗೊಂಡ್ಬಂದ್ರೆ ಅದನ್ನ ವಿರೋಧನ ಮಾಡೇ ಮಾಡ್ತೀವಿ. ಬೇರೆ ಮುಸಲ್ಮಾನರು ಬಿಡ್ರಿ. RSS ಎಷ್ಟೋ ಜನ ಪಪ್ಪೆಟ್ಟಿದ್ದಾರೆ, ಅದ್ರಲ್ಲಿ ಎಷ್ಟೋ ಜನ ಇದ್ದಾರೆ. ನನಗೆ ಇವ್ರ ಬಗ್ಗೆ ಬೇಡ. ನಾನು ಹೇಳ್ತಿರೋದು ಕಾಯ್ದೆ ಬಗ್ಗೆ. ಕಾಯ್ದೆ, ಈ ಕಾನೂನು ಮಾಡ್ತೀವಿ, ವಿರೋಧಿಸ್ತೀವಿ. ಹಾಗಂತ ಹೇಳಿದ್ರೆ ಹೋಗ್ಲಿ, ಈ ಮಾರ್ವಾಡಿಗಳೆಲ್ಲ ಮಾಡ್ತಿರೋದನ್ನ ಸ್ಟಾಪ್ ಮಾಡ್ಲಿ, ಎಕ್ಸ್ಪೋರ್ಟ್ ಸ್ಟಾಪ್ ಮಾಡ್ಲಿ. ಇಂಡಿಯಾ ಇಸ್ ನಂಬರ್ 1 ಎಕ್ಸ್ಪೋರ್ಟರ್ ಆಫ್ ಬೀಫ್. ಡು ಯು ನೋ ದಟ್? ದಟ್ ಈಸ್ ಆಫ್ಟರ್ ಮೋದಿ ಕಮಿಂಗ್ ಟು ಪವರ್.